ಕೆಎಡಿಬಿ ಅಧಿಕಾರಿ ನಾಗಪ್ರಶಾಂತ್ ಕಾಯಿಲೆ ಡ್ರಾಮಾ 15 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದ ಕೆಎಎಸ್ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದರೂ ಜೈಲು ಶಿಕ್ಷೆಯಿಂದ ಪಾರಾಗಿದೆ. ಹೇಗೆ ಕೆಐಎಡಿಬಿ ಅಧಿಕಾರಿ ನಾಗಪ್ರಶಾಂತ್ ಡ್ರಾಮಾ ಮಾಡಲಿಕ್ಕೆ ಮುಂದಾಗಿದ್ದಾರೆ. 15 ಲಕ್ಷ ರೂಪಾಯಿ ಲಂಚದ ಆರೋಪ ಅವರ ಮೇಲಿದೆ. ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಳಿಕವೂ ಕೂಡ ಈ ನಾಗಪ್ರಶಾಂತ್ ಬಚಾವಾಗಿದೆ. ಹೇಗೆ ಅರೆಸ್ಟ್ ಆದಾಗ ಇಲ್ಲದ ಅನಾರೋಗ್ಯ ಬಳಿಕ ಕಾಣಿಸಿಕೊಂಡಿದ್ದು ಹೇಗೆ ಟ್ರ್ಯಾಪ್ ಆದ ಬಹುತೇಕ ಅಧಿಕಾರಿಗಳು ಜೇಸಿಗೆ ಹೋಗಿದ್ದಾರೆ. ಆದರೆ ನಾಗಪ್ರಶಾಂತ್ ತಪ್ಪಿಸಿಕೊಂಡ ರೀತಿಯೇ ಅಧಿಕಾರಿ ವಲಯದಲ್ಲಿ ಅಚ್ಚರಿ ಮೂಡಿಸ್ತಾ ಇದೆ. ಕೋರ್ಟ್ನಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಯ ನೆಪ ಹೇಳಿದ ಕಿಲಾಡಿ ಅಧಿಕಾರಿ ಇದ್ದ. ಸರ್ಕಾರಿ ವೈದ್ಯರ ಬದಲು ಖಾಸಗಿ ವೈದ್ಯರ ವರದಿ ಹಿಡಿದು ಬಂದಿದ್ದೇ ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಜೇಸಿ ತಪ್ಪಿಸಿಕೊಳ್ಳುವುದಕ್ಕೆ ನಾಗಪ್ರಶಾಂತ್ ಹಾಕಿದ್ರ ಮಾಸ್ಟರ್ ಪ್ಲಾನ್. ಲಂಚದ ಹಣದ ಜೊತೆ ಚಾಲಕ ಕುಮಾರ್ ಕೂಡ ಸಿಕ್ಕಿಬಿದ್ದಿದ್ದ ಅಧಿಕಾರಿ. ಯಲಹಂಕದ ಅಟ್ಟೂರು ನಿವಾಸಿಯಿಂದ 30 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ರು. ಕ್ಷಿಪ್ರ ಕಂದಾಯ ತಂಡದ ಕೇಸ್ ವಿಲೇವಾರಿಗೆ ನಾಗಪ್ರಶಾಂತ್ ಭರ್ಜರಿ ಡೀಲ್ ಕುದುರಿಸಲಿಕ್ಕೆ ಮುಂದಾಗಿರ್ತಾರೆ. ಕೆಐಎಡಿಬಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಹಗಲು ದರೋಡೆಗೆ ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲೇ ನೇರವಾಗಿ ತಗಲಾಕೊಂಡಿರ್ತಾರೆ. ಇನ್ನು ಬೇಕಾದ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡೆಯಲು ನಾಗಪ್ರಶಾಂತ್ ಲಾಬಿಯನ್ನ ಮಾಡ್ತಾರೆ. ನಿಜವಾಗಿಯೂ ಕಾಯಿಲೆ ಇದೆಯೇ ಅಥವಾ ಸುಳ್ಳು ಮಾಹಿತಿಯೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಭ್ರಷ್ಟಾಧಿಕಾರಿಯ ನಾಟಕದ ಬಗ್ಗೆ ಅಧಿಕಾರಿಗಳ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಲೋಕಾಯುಕ್ತಕ್ಕೆ ಚಳ್ಳೆ ಹಣ್ಣು ತಿನ್ನಿಸಲು ಅಧಿಕಾರಿ ನಾಗಪ್ರಶಾಂತ್ ಸ್ಕೆಚ್ ಹಾಕಿದ್ರ. 15 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಂತಹ ಅಧಿಕಾರಿ ಈತ. ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದ. ಆದರೂ ಶಿಕ್ಷೆಯಿಂದ ಪಾರಾಗಿದೆ. ಹೇಗೆ ಈ ಖತರ್ನಾಕ್ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ ನಾಗಪ್ರಶಾಂತ್ ಅರೆಸ್ಟ್ ಆದಾಗ ಇಲ್ಲದ ಅನಾರೋಗ್ಯ ಈತನಿಗೆ ನಂತರದಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ಇಲ್ಲದ ಕಾಯಿಲೆಗಳೆಲ್ಲ ಬಂದುಬಿಡುತ್ತೆ. ಟ್ರ್ಯಾಪ್ ಆದ ಬಹುತೇಕ ಅಧಿಕಾರಿಗಳು ಜೇಸಿಗೆ ಹೋಗಿದ್ದಾರೆ. ಆದರೆ ನಾಗಪ್ರಶಾಂತ್ ತಪ್ಪಿಸಿಕೊಂಡ ರೀತಿಯೇ ಅಧಿಕಾರಿ ವಲಯದಲ್ಲಿ ಅಚ್ಚರಿ ಮೂಡಿಸ್ತಾ ಇದೆ. ಕೋರ್ಟ್ನಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆ ನೆಪ ಹೇಳ್ತಾ ಇರುವಂತಹ ಖಿಲಾಡಿ ಅಧಿಕಾರಿ ಈತ. ಸರ್ಕಾರಿ ವೈದ್ಯರ ಬದಲು ಖಾಸಗಿ ವೈದ್ಯರ ವರದಿ ಹಿಡ್ಕೊಂಡು ಬಂದಾಗಲೇ ಅನುಮಾನ ಕಾಡ್ತಿತ್ತು. ಜೇಸಿ ತಪ್ಪಿಸಿಕೊಳ್ಳಲು ನಾಗಪ್ರಶಾಂತ್ ಹಾಕಿದ್ರ ಮಾಸ್ಟರ್ ಪ್ಲಾನ್. ಲಂಚದ ಹಣದ ಜೊತೆ ಚಾಲಕ ಕುಮಾರ್ ಕೂಡ ಸಿಕ್ಕಿಬಿದ್ದಿದ್ದ. ಯಲಹಂಕದ ಅಟ್ಟೂರು ನಿವಾಸಿಯಿಂದ 30 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ದ ಈ ನಾಗಪ್ರಶಾಂತ್. ಕ್ಷಿಪ್ರ ಕಂದಾಯ ತಂಡದ ಕೇಸ್ ವಿಲೇವಾರಿಗೆ ಭರ್ಜರಿ ಡೀಲ್ ಮಾಡಲಿಕ್ಕೆ ಮುಂದಾಗಿದ್ದ. ಕೆಐಎಡಿಬಿ ವಿಶೇಷ ಭೂಸ್ವಾಧೀನ ಅಧಿಕಾರಿಯ ಹಗಲು ದರೋಡೆಯ ವಿಚಾರ ಇದು. ಇನ್ನು ಸ್ಪೆಷಲ್ ಎಸಿಗಳೆಲ್ಲ ಇದೇ ಕೃತ್ಯದಲ್ಲಿ ತೊಡಗಿದ್ದಾರೆ. ಮತ್ತೊಮ್ಮೆ ಹರಾಜಾಯ್ತು ಕೆಎಎಸ್ಗಳ ಮಾನ. ಕೋರ್ಟ್ ರಜೆ ಹಿನ್ನೆಲೆಯಲ್ಲಿ ಜೇಸಿ ಗಂಡಾಂತರದಿಂದ ಪಾರಾಗಿದ್ದಾದರೂ ಹೇಗೆ ಬಾಕಿ ಪ್ರಕರಣಗಳ ವಿಲೇವಾರಿಗೆ ಸ್ಪೆಷಲ್ ಎಸಿ ಹುದ್ದೆ ಸೃಷ್ಟಿ. ಆದರೆ ಸ್ಪೆಷಲ್ ಎಸಿ ಹುದ್ದೆ ಸೃಷ್ಟಿ ಮಾಡಿದ್ದ ಸಚಿವ ಕೃಷ್ಣ ಬೈರೇಗೌಡ ಇದನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಿಗಳು ಲಂಚಾವತಾರ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಕೃಷ್ಣ ಬೈರೇಗೌಡ್ರೆ ನಾಗಪ್ರಶಾಂತ್ನನ್ನ ಕೂಡಲೇ ವಜಾ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕೊಂಡಿದ್ರು. ಸಸ್ಪೆಂಡ್ ಯಾಕಿಲ್ಲ? ನಾಗಪ್ರಶಾಂತ್ ವಿರುದ್ಧ ಕ್ರಿಮಿನಲ್ ಕೇಸ್ ಯಾಕೆ ದಾಖಲು ಮಾಡಿಲ್ಲ? ನೇರವಾಗಿ ಲೋಕಾಯುಕ್ತಕ್ಕೆ ತಗಲಾಕೊಂಡಿರುವುದುಂಟು. ಸ್ಪೆಷಲ್ ಎಸಿಗಳೆಲ್ಲ ನೋಡಿ ಅಲ್ಲಿ ಗಮನಿಸ್ತಾ ಹೋಗ್ಬೋದು. ಈತನ ವರ್ತನೆಯಿಂದ ಈಗ ಕೆಎಎಸ್ಗಳ ಮಾನ ಮತ್ತೊಮ್ಮೆ ಹರಾಜಾಗ್ತಾ ಇದೆ. ಕೋರ್ಟ್ ರಜೆ ಹಿನ್ನೆಲೆಯಲ್ಲಿ ಜೇಸಿ ಗಂಡಾಂತರದಿಂದ ಪಾರಾಗಿದ್ದಾದರೂ ಹೇಗೆ ಬಾಕಿ ಪ್ರಕರಣಗಳ ವಿಲೇವಾರಿಗೆ ಸ್ಪೆಷಲ್ ಎಸಿ ಹುದ್ದೆ ಸೃಷ್ಟಿ ಮಾಡಿದ್ರು ಕೃಷ್ಣ ಬೈರೇಗೌಡರು. ಆದರೆ ಇದನ್ನೇ ದುರುಪಯೋಗ ಮಾಡಿಕೊಂಡು ಇದನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಿಗಳು ಲಂಚಾವತಾರಕ್ಕೆ ಇಳಿದಿದ್ದಾರೆ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ್ರೆ ನಾಗಪ್ರಶಾಂತ್ನನ್ನ ವಜಾ ಮಾಡಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ್ರು ಕೂಡ ಸಸ್ಪೆಂಡ್ ಯಾಕಿಲ್ಲ ಸ್ವಾಮಿ? ನಾಗಪ್ರಶಾಂತ್ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿಲ್ಲ. ಇದು ಹಲವು ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸ್ಪೆಷಲ್ ಎಸಿಗಳೆಲ್ಲ ಇದೇ ಕೃತ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರಾ? ಮತ್ತೊಮ್ಮೆ ಕೆಎಎಸ್ಗಳ ಮಾನ ಹರಾಜಾಗ್ತಾ ಇದೆ. ಕೆಎಎಸ್ಗಳ ಮಾನವನ್ನು ಉಳಿಸಬೇಕು ಅಂತಂದ್ರೆ ಇಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಆಗಬೇಕು. ಕೆಎಡಿಬಿಯಲ್ಲಿ ನಾಗಪ್ರಶಾಂತ್ ನಿಜವಾಗ್ಲೂ ಕೆಲಸಕ್ಕೆ ಸೇರಿದಾರ ಇಲ್ಲ ಅನ್ನೋದಾದ್ರೆ ಕೆಎಡಿಬಿ ಡ್ರೈವರ್ನ ಕಳಿಸಿದ್ದಾದ್ರು ಯಾರು? ಫೈಲ್ಗಳನ್ನ ನಾಗಪ್ರಶಾಂತ್ ಬಳಿ ಕಳಿಸಿದ್ದಾದ್ರು ಯಾಕೆ? ಕೆಐಎಡಿಬಿ ಸಿಇಒ ಇದಕ್ಕೆ ಕೊಡುವಂತಹ ಉತ್ತರವಾದರೂ ಏನು? ನಾಗಪ್ರಶಾಂತ್ ಕೆಐಎಡಿಬಿಯಲ್ಲೇ ಇಲ್ಲ ಅಂತ ಸಿಇಒ ಮಹೇಶ್ ಹೇಳ್ತಾ ಇದ್ದಾರೆ. ಕೆಐಎಡಿಬಿಯಲ್ಲಿ ನಾಗಪ್ರಶಾಂತ್ ನಿಜವಾಗ್ಲೂ ಕೆಲಸಕ್ಕಿದಾರ ಇಲ್ಲ ಅನ್ನೋದಾದ್ರೆ ಕೆಐಎಡಿಬಿ ಡ್ರೈವರ್ನ ಕಳುಹಿಸಿದ್ದು ಯಾರು? ಈ ಫೈಲ್ಗಳನ್ನ ನಾಗಪ್ರಶಾಂತ್ ಬಳಿ ಕಳುಹಿಸಿದ್ದು ಯಾಕೆ?
ಅಸಲಿಗೆ ನೋಡಿ ಅಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಕೆಎಡಿಬಿ ಸಿಇಒ ಕೊಡುವಂತ ಉತ್ತರ ಏನು? ಸಿಇಒ ಮಹೇಶ್ ಹೇಳ್ತಾರೆ ನಾಗಪ್ರಶಾಂತ್ ಕೆಐಎಡಿಬಿಯಲ್ಲಿ ಇಲ್ವೇ ಇಲ್ಲ ಅಂತ. ಸೊ ಹಾಗಾದ್ರೆ ನಿಜವಾಗ್ಲೂ ಕೆಲಸಕ್ಕಿದಾರ ಅಲ್ಲಿ ನಾಗಪ್ರಶಾಂತ್? ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರವಾಗ್ತಾ ಇರುವಂತಹ ಸುದ್ದಿ ಇದು. ನಾಗಪ್ರಶಾಂತ್ ಅವರು ಕೆಇಡಿಬಿ ನಮ್ಮ ಸಂಬಂಧ ಇಲ್ಲಪ್ಪ. ಅವರು ಅಲ್ಲ ಅಧಿಕಾರಿನ ಸಂಬಂಧ ಇಲ್ಲ ಹೆಂಗೆ ಸರ್? ಇಲ್ಲ ಅವರು ಅಡಿಷನಲ್ ಚಾರ್ಜ್ ಅಲ್ಲಿ ಇದ್ದಾರೆ ಅವರು. ಓಕೆ ನಮ್ಮ ಕೆಡಿಬಿ ಸಂಬಂಧ ಇಲ್ಲ. ಇಲ್ಲಪ್ಪ ನಾವು ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಅಲ್ಲ ಯಾವ ಇಲಾಖೆಯಲ್ಲಿದ್ದಾರೆ ಅಂತ ಈಗ ಯಾವ ಇಲಾಖೆಯಲ್ಲಿದ್ದಾರೆ ಅವರು ನಮ್ಮಲ್ಲೂ ಈ ಚಾರ್ಜ್ ಅಲ್ಲಿ ಇದ್ದಾರೆ, ಅಲ್ಲೂ ಅಡಿಷನಲ್ ಚಾರ್ಜ್ ಅಲ್ಲಿ. ಇಲ್ಲೂ ಇಲಾಖೆ ಮತ್ತೆ ಇಲ್ಲ ಅಂತ ಮಾಹಿತಿ ಇತ್ತಲ್ಲ ಸರ್? ಇಲ್ಲ ನಮ್ಗೆ ಗೊತ್ತಿಲ್ಲ. ಅದು ಲಂಚ್ ಪ್ರಕರಣ ತಾವೇನು ಹೇಳ್ತೀರಿ ಸರ್? ನಾನೇನು ಹೇಳೋದಿಲ್ಲಪ್ಪ ಅದ್ರ ಬಗ್ಗೆ. ಅದೇ ಈಗ ಉಪವಿಭಾಗದ ನಾಗಪ್ರಶಾಂತ್ ಅವರು ಕೆಇಡಿಬಿ ನಮ್ಮ ಸಂಬಂಧ ಇಲ್ಲಪ್ಪ. ಅವರು ಅಲ್ಲ ಅಧಿಕಾರಿನ ಸಂಬಂಧ ಇಲ್ಲ ಹೆಂಗೆ ಸರ್? ಇಲ್ಲ ಅವರು ಅಡಿಷನಲ್ ಚಾರ್ಜ್ ಅಲ್ಲಿ ಇದ್ದಾರೆ ಅವರು. ಓಕೆ ನಮ್ಮ ಕೆಡಿಬಿ ಸಂಬಂಧ ಇಲ್ಲ. ಇಲ್ಲಪ್ಪ ನಾವು ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಅಲ್ಲ ಯಾವ ಇಲಾಖೆಯಲ್ಲಿದ್ದಾರೆ ಅಂತ ಈಗ ಯಾವ ಇಲಾಖೆಯಲ್ಲಿದ್ದಾರೆ? ಅವರು ನಮ್ಮಲ್ಲೂ ಈ ಚಾರ್ಜ್ ಅಲ್ಲಿ ಇದ್ದಾರೆ, ಅಲ್ಲೂ ಅಡಿಷನಲ್ ಚಾರ್ಜ್ ಅಲ್ಲಿ. ಇಲ್ಲೂ ಇಲಾಖೆ ಮತ್ತೆ ಇಲ್ಲ ಅಂತ ಮಾಹಿತಿ ಇತ್ತಲ್ಲ ಸರ್? ಇಲ್ಲ ನಮ್ಗೆ ಗೊತ್ತಿಲ್ಲ. ಅದು ಲಂಚ್ ಪ್ರಕರಣ ತಾವೇನು ಹೇಳ್ತೀರಿ ಸರ್? ನಾನೇನು ಹೇಳೋದಿಲ್ಲಪ್ಪ ಅದ್ರ ಬಗ್ಗೆ. ಎಸ್, ಇದು ನಕಲಿ ದಾಖಲೆ ಸೃಷ್ಟಿ ಮಾಡಿ 160 ಕೋಟಿ ಮೌಲ್ಯದ, ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದಷ್ಟು ಮಾಹಿತಿಗಳನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಅದರ ಕೆಎಡಿಬಿ ಅಧಿಕಾರಿ ನಾಗಪ್ರಶಾಂತ್ ಕುರಿತಾದಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೆಎಡಿಬಿ ಅಧಿಕಾರಿ ನಾಗಪ್ರಶಾಂತ್ ಕಾಯಿಲೆಯ ಡ್ರಾಮಾ ಅದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ ನಂತರದಲ್ಲಿ ಈ ಡ್ರಾಮಾ ಮುಂದುವರಿಸ್ತಾರೆ ಅಂತಂದ್ರೆ ಇದುವೇ ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಿದೆ.